ಮಿರ್ಚಿ ತೊಗೊಂಡು ಒಂದು ಪ್ಲೇಟಿಗೆ 30 ರೂಪಾಯಿ. ನೆಕ್ಸ್ಟ್ ಸ್ಟೇಷನ್ ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ಇವತ್ತು ನಾವು ಮಂತ್ರಾಲಯಂ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ರೈಲ್ವೆ ಸ್ಟೇಷನಿಂದ ನಿಮಗೆ ಹೊರಗಡೆ ಬರ್ತಿದ್ದಂಗೆ ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು, ಆಟೋಗಳು ಕಾಣಿಸುತ್ತೆ, ಆಟೋಗಳು ಸಿಗುತ್ತೆ. ಸೊ ಇಲ್ಲಿಂದ ನಿಮ್ಗೆ ಹೋಗೋಕ್ಕೆ ಒಂದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು, ನೋಡ್ತಿರ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಹಾಗೂ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ರಾಯರ ದರ್ಶನ ಮಾಡೋಕ್ಕೆ ಹೋಗೋಣ. ರಾಯರ ದರ್ಶನ ಹೋಗೋಕ್ಕಿಂತ ಮುಂಚೆ ನಾವು ಮೊದಲು ಹೋಗಬೇಕಾಗಿದ್ದು ಮಂಚಾಲಮ್ಮನವರ ದರ್ಶನ ಪಡೀಲಿಕ್ಕೆ. ಮಂಚಾಲಮ್ಮನವರ ದರ್ಶನ ಯಾಕೆ ಪಡಿಬೇಕು ಅಂತಂದರೆ, ಈ ಮಂತ್ರಾಲಯ ಅನ್ನೋಕ್ಕೆ ಹೆಸರು ಹೇಗೆ ಬಂತು ಅಂತಂದರೆ, ಈ ಊರಿನ ಹೆಸರು ಫಸ್ಟು ಮಂಚಾಲೆ ಅಂತ ಹೇಳಿತ್ತು. ಕಾಲಕ್ರಮೇಣ ಬರ್ತಾ ಇದು ಮಂತ್ರಾಲಯ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಫಸ್ಟು ನಾವು ಮಂಚಾಲಮ್ಮನ ದರ್ಶನ ಪಡೆಯೋಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಮಂಚಾಲಮ್ಮನ ದರ್ಶನ ಪಡೆದು ನಂತರ ರಾಯರ ದರ್ಶನ ಪಡೆಯೋಣ. ಗ್ರಾಮ ದೇವತೆ ಮಂಚಾಲಮ್ಮನವರ ಮೊದಲು ದರ್ಶನ ಮಾಡಿ ನಂತರ ರಾಯರ ದರ್ಶನ ಮಾಡುವಂಥದ್ದು ಇಲ್ಲಿನ ಪದ್ಧತಿ. ಯಾಕಂತಂದರೆ ಇದು ರಾಯರ ಒಂದು ಆಸೆ ಕೂಡ ಆಗಿತ್ತು. ನನ್ನೋಡ ಬರೋ ಭಕ್ತರು ಇನ್ನೆಲ್ಲಿ ಗ್ರಾಮ ದೇವತೆನ ಮರ್ತೋಗ್ತಾರೆ ಅಂತೇಳಿ ಮೊದಲ ಸ್ಥಾನ ಗ್ರಾಮ ದೇವತೆಗೇ ರಾಯರು ಕೊಡ್ತಾರೆ. ತಾಯಿ ಮಂಚಾಲಮ್ಮನ ದರ್ಶನ ಆಯಿತು, ಈಗ ರಾಯರ ದರ್ಶನಕ್ಕೆ ಹೋಗೋಣ ಬನ್ನಿ. आतून इन्द्रक्षुमन्तम् चित्रम् ग्राभम् सङ्गृभाय महाहस्ते दक्षिणेन विद्माहित्वा तु विकूर्मिन् तु विदेष्णम् तु विमघम् तु विमात्रमवोभिः नहित्वा शूरदेवानमर्ता सोदित्सन्तम् भीमन्नगाम् वारयन्ते एतोन्विन्द्रम् स्तवामेशानम् वस्वस्वराजम् नराधसामर्धिषन्नः प्रस्तोषदुपगासि षच्छ्रवत्सामगीयमानम् ಭಗವಂತನ ಸಂಕಲ್ಪ ಇದ್ದರೆ, ಜನ್ಮಾಂತರದ ಪುಣ್ಯ ಇದ್ದರೆ, ಎಂತಹ ಘೋರ ಅರಣ್ಯದಲ್ಲಿದ್ದರೂ ದಾರಿಯಲ್ಲಿದ್ದರೂ ಸುರಕ್ಷಿತವಾಗಿರುತ್ತೆ ವಸ್ತು ಅಥವಾ ವ್ಯಕ್ತಿ. ವಿಪರೀತವಾಗಿ ದೈವ ಇಲ್ಲ ಅಂದರೆ ಬೇಕಾದಷ್ಟು ವೈದ್ಯರಿರ್ತಾರೆ, ಹಣ ಇದೆ, ಸಾಧನ ಸಲಕರಣೆಗಳಿವೆ, ಎಲ್ಲ ಇದೆ, ಏನಿದ್ದರೂ ಬದುಕೋದಿಲ್ಲ. ಏನೂ ಇಲ್ಲದಿದ್ದರೂ ದೈವ ಇದ್ರೆ ದಾರಿಯಲ್ಲೇ ಬಿದ್ದ ಮನುಷ್ಯನಿಗೆ ಯಾರೋ ಬಂದು ಏನೋ ಉಪಚಾರ ಮಾಡಿ, ವೈದ್ಯ ಅಲ್ಲ ಏನಲ್ಲ, ಏನೋ ತಿಳಿದ ಉಪಚಾರ ಮಾಡಿದರೂ ಬದುಕಿದ ಘಟನೆಗಳುಂಟು.
ಜಸ್ಟು ರಾಯರ ದರ್ಶನ ಮಾಡಿದ್ವಿ. ತುಂಬ ಒಳ್ಳೆ ಫೀಲಿಂಗ್, ತುಂಬ ಚೆನ್ನಾಗಿತ್ತು, ಪಾಸಿಟಿವ್ನೆಸ್ಸು. ಮತ್ತು ಇಲ್ಲಿ ತುಂಬ ಸೇವೆಗಳೆಲ್ಲ ಸಲ್ಲಿಸಿದ್ದಾರೆ. ಹೆಜ್ಜೆ ನಮಸ್ಕಾರ, ಉಳು ಸೇವೆ ಆಗಿರ್ಬೋದು, ಪ್ರತಿಯೊಂದು ಸೇವೆಗಳು ಮಾಡ್ತಿದ್ದಾರೆ. ಪ್ರಸಾದ ಕೊಡ್ತಾರೆ, ಸೇವಾ ಬುಕ್ಕಿಂಗ್ ಕೌಂಟ್ರ್ ಮತ್ತು ಪರಿಮಳ ಪ್ರಸಾದ ವಿತರಣೆ ಕೌಂಟ್ರ್ ಒಳಗಡೆ ಕೊಡ್ತಾರೆ. ಕೌಂಟ್ರ್ ಕ್ಲೋಸ್ ಆಗೈತೆ, 4 ಗಂಟೆಗೆ ಓಪನ್ ಆಗತ್ತಲ್ಲ. ಒಂದು 15 ನಿಮಿಷ ಕಾಲಾವಕಾಶ ಐತೆ, ಒಳಗಡೆ ಹೋಗ್ಬೋದು. ಪರಿಮಳ ಪ್ರಸಾದ ರೆಡಿ ಆಗ್ತಿದೆ, ನೀವು ನೋಡ್ತಿರ್ಬೋದು ಪರಿಮಳ ಪ್ರಸಾದ. ಬರೋ ಭಕ್ತಾದಿಗಳಿಗೆ ಪ್ರತಿದಿನ ಇಲ್ಲಿ ಅನ್ನದಾಸೋಹ ನಡೀತಲೇ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಸಂಜೆ 7:30ಇಂದ 9 ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ನಡೀತಾನೇ ಇರುತ್ತೆ. ನೋಡಿದ್ರಲ್ಲ, ಇದಿಷ್ಟು ಮಂತ್ರಾಲಯದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.